ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ನಿಮ್ಮಿಬ್ಬರ ನಡುವೆ ಇರುವುದು ಸ್ನೇಹವಲ್ಲ, ಅದಕ್ಕಿಂತ ಹೆಚ್ಚೊಂದು ಹೇಗೆ ಗೊತ್ತಾಗುತ್ತದೆ? ನಿಮ್ಮೊಂದಿಗೆ ಕೆಲವು ದಿನಗಳಿಂದ ಸುತ್ತಾಡುತ್ತಿರುವ ಗೆಳೆಯ ಅಥವಾ ಗೆಳತಿ ಈ ರೀತಿ ನಡೆದುಕೊಳ್ಳುವ ಶುರು ಮಾಡಿದರೆ ನೀವಿಬ್ಬರ ನಡುವೆ ಇರುವುದು ಸ್ನೇಹವಲ್ಲ, ಪ್ರೀತಿ ಎಂಬುದರ ಗೊತ್ತಾಗುತ್ತದೆ. ನೀವು ಸಿನಿಮಾದಲ್ಲಿ ನೋಡಿರಬಹುದು ಅಥವಾ ಇಂತಹ ಘಟನೆಗಳು ನಮ್ಮ ಜೀವನದಲ್ಲೇ ಎದುರಾಗಬಹುದು. ಒಬ್ಬ ಹುಡುಗಿ ಅಥವಾ ಹುಡುಗ ನಮ್ಮೊಂದಿಗೆ ಅತಿ ಸಲಿಗೆಯಿಂದ ವರ್ತಿಸಿದಾಗ, ನಮಗೆ ಬಹಳ ಹತ್ತಿರವಾದಾಗ ನಾವು ಅದನ್ನು ಪ್ರೀತಿ ಎಂದು ತಪ್ಪಾಗಿ ಗ್ರಹಿಸುವ ಸಾಧ್ಯತೆ ಇದೆ. ನೀವು ಅವರೊಂದಿಗೆ ಆಗಾಗ್ಗೆ ಮಾತನಾಡುವುದರಿಂದ ನಿಮ್ಮ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಂಡಾಗ ನೀವು ಬಹಳ ಬೇಗ ಎಲ್ಲದಕ್ಕೂ ಅವರನ್ನು ಅವಲಂಬಿಸಬಹುದು. ಇಂತಹ ಸಮಯದಲ್ಲಿ ನೀವು ನಿಮ್ಮಿಬ್ಬರ ನಡುವೆ ಇರುವುದು ಪ್ರೀತಿನಾ, ಸ್ನೇಹನಾ ಎಂದು ಗುರುತಿಸಲು ಸಾಧ್ಯವಾಗದಿರುವ ಸಂದರ್ಭಗಳು ಇರಬಹುದು. ಆದ್ದರಿಂದ ಇಂತಹ ಪರಿಸ್ಥಿತಿ ಎದುರಾದಾಗ ನಿಮ್ಮ ಬೇಕಾಗಿರುವುದು ನೀವಿಬ್ಬರ ನಡುವೆ ಇರುವುದು ಪ್ರೀತಿ ಅಥವಾ ಸ್ನೇಹವೇ ಎಂದು ಕಂಡುಹಿಡಿಯಲು ಸಹಾಯ ಮಾಡುವ ಕೆಲವು ಚಿಹ್ನೆಗಳು. ಆದ್ದರಿಂದ ಒಬ್ಬ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧ ಸ್ನೇಹಕ್ಕಿಂತ ಹೆಚ್ಚು ಎಂದು ತಿಳಿಯಲು ಈ 4 ಚಿಹ್ನೆಗಳು ಸಹಾಯ ಮಾಡುತ್ತವೆ ನೋಡಿ. ಅಸೂಯೆ ಬರುತ್ತದೆ. ನಿಮ್ಮ ಸಂಬಂಧಕ್ಕೆ ಸ್ನೇಹಕ್ಕಿಂತ ಹೆಚ್ಚಾಗಿದ್ದರೆ ಅವರು ಬೇರೆಯವರ ಕಡೆ ಗಮನ ಕೊಟ್ಟಾಗ ನಿಮಗೆ ಅಸೂಯೆ ಉಂಟಾಗುತ್ತದೆ. ಇನ್ನು ವಿಶೇಷವೆಂದರೆ ಅವರು ಯಾವಾಗಲೂ ನಿಮ್ಮ ಬೆಲೆ ಮಾತ್ರ ಗಮನ ಹರಿಸಬೇಕೆಂದು ನೀವು ಬಯಸುತ್ತೀರಿ. ಅವರು ಬೇರೆಯವರೊಂದಿಗೆ ಮಾತನಾಡುವಾಗ ನಿಮಗೆ ಅಸೂಯೆ ಬರುತ್ತದೆ. ನಿಮಗೆ ಹೀಗನಿಸುವುದು ನೀವಿಬ್ಬರ ಸಂಬಂಧ ಸ್ನೇಹಕ್ಕಿಂತ ಹೆಚ್ಚಾಗಿದ್ದರೆ ನೀವು ಅವರ ಬಗ್ಗೆ ನಮ್ಮವರು ಎಂದು ಭಾವನೆ ಬೆಳೆಸಿಕೊಂಡಾಗ ಮತ್ತು ಅವರು ನಿಮ್ಮ ಕಡೆ ಬಿಟ್ಟು ಬೇರೆಯವರ ಕಡೆ ಗಮನವನ್ನು ಕೊಟ್ಟಾಗ ಅಸೂಯೆ ಉಂಟಾಗುತ್ತದೆ. ಬೇರೆಯವರಿಗಿಂತ ಹೆಚ್ಚಾಗಿ ನಿಮಗೆ ಮಾತ್ರ ಅವರು ಹೆಚ್ಚಿನ ಸಮಯವನ್ನು ನೀಡುತ್ತಿದ್ದರೆ, ಗೌರವಿಸುತ್ತಿದ್ದರೆ, ಬೇರೆಯವರಿಗೆ ವಿಪರೀತವೆನಿಸಿದರೂ ನಿಮ್ಮ ಬಗ್ಗೆ ಅವರು ಹೆಚ್ಚು ಕಾಳಜಿ ವಹಿಸುತ್ತಿದ್ದರೆ, ಬಹಳಷ್ಟು ವಿಷಯಗಳಿಗೆ ಸಮಯ ಸಿಕ್ಕಿದರೂ ನಿಮ್ಮೊಂದಿಗೆ ಸಮಯ ಕಳೆಯಲು ಆರಿಸಿಕೊಂಡರೆ, ಇದರ ಅರ್ಥ ನಿಜವಾಗಿಯೂ ನೀವಿಬ್ಬರ ನಡುವೆ ಸ್ನೇಹ ಮಾತ್ರವಲ್ಲ, ಪ್ರೀತಿಯಿಂದ ಎಂಬುದು ಸಾಬೀತಾಗುತ್ತದೆ. ಅವರು ಜೊತೆಗಿದ್ದಾಗ ಏನೋ ಒಂಥರ ತಳಮಳ. ಸ್ನೇಹಿತರಾಗಿದ್ದವರು ಇದ್ದಕ್ಕಿದ್ದಂತೆ ತುಂಬಾ ವಿಚಿತ್ರವಾಗಿ ವರ್ತಿಸುತ್ತಿದ್ದರೆ ಅಥವಾ ನೀವು ಬಂದಾಗ ಆತಂಕಕ್ಕೊಳಗಾದರೆ, ನಿಮ್ಮೊಂದಿಗೆ ಅವರು ಇದ್ದಾಗ ಉತ್ತಮ ಅವಕಾಶ ಸಿಕ್ಕಿದ ಹಾಗೆ ಭಾವಿಸಿದರೆ, ನೀವು ಅವರ ಜೊತೆ ಇದ್ದಾಗ ಒಂದು ರೀತಿಯ ಹೆದರಿಕೆಯ ಭಾವನೆ ಬರುತ್ತದೆ. ಈ ರೀತಿ ಆಗುವುದು ನಿಮ್ಮಿಬ್ಬರ ನಡುವಿನ ಸಂಬಂಧ ಸ್ನೇಹಕ್ಕಿಂತ ಹೆಚ್ಚಿದ್ದರೆ. ಇಷ್ಟೇ ಅಲ್ಲ, ನೀವು ಅವರನ್ನು ಭೇಟಿಯಾದಾಗೆಲ್ಲ ಈ ನಿಮ್ಮ ಹೊಟ್ಟೆಯಲ್ಲಿ ಚಿಟ್ಟಿ ಹೊಡೆದಾಗ ಹಾಗೆ ಭಾವ ಪಡೆಯುತ್ತಿರುವ ನಿಮ್ಮ ಅಂಶಗಳನ್ನು ಬೇವರಂತೆಯೇ ಭಾಸವಾಗುತ್ತದೆ. ನರಿಗಳು ಅದುರಿದ ಹಾಗೆ ಅನಿಸುತ್ತದೆ ಮತ್ತು ಅವರು ಎದುರುತ್ತಿದ್ದಾಗ ನಾಚಿಕೆಯಾದಂತೆ ಅನಿಸುತ್ತದೆ. ಏನು ನಡೆಯುತ್ತಿದೆ ಎಂದು ಅರಿತುಕೊಳ್ಳಬಹುದು. ಇಬ್ಬರು ಕೂಡ ಮುದ್ದಾದ ಅಡ್ಡ ಹೆಸರುಗಳನ್ನು ಹೊಂದಿರುತ್ತೀರಿ. ಜನರು ಸಾಮಾನ್ಯವಾಗಿ ಇತರರಿಗಿಂತ ತಮ್ಮ ಪ್ರೀತಿ ಪಾತ್ರರಿಗೆ ಮಾತ್ರ ಅಡ್ಡ ಹೆಸರುಗಳಿಂದ ಕರೆಯಲು ಇಷ್ಟಪಡುತ್ತಾರೆ. ಆದ್ದರಿಂದ ನೀವು ಇಬ್ಬರು ಒಬ್ಬರಿಗೊಬ್ಬರು ಮುಜುಗರ ಪಡುವಂತಹ ಅಡ್ಡ ಹೆಸರುಗಳನ್ನು ಹೊಂದಿದರೆ ಅದು ಖಂಡಿತವಾಗಿಯೂ ಸ್ನೇಹಕ್ಕಿಂತ ಹೆಚ್ಚಿನದಾಗಿರುತ್ತದೆ ಮತ್ತು ನಿಮ್ಮ ಭಾವನೆಗಳನ್ನು ಅವರ ಬಳಿ ಹೇಳಿಕೊಳ್ಳುವ ಸಮಯ ಇದು ಎಂದು ಖಚಿತವಾಗಿ ಹೇಳಬಹುದು. ಒಬ್ಬ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಾಗ ಅವರು ಕಣ್ಣಿನ ಸಂಪರ್ಕವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ನಿಮ್ಮೊಂದಿಗೆ ಅಥವಾ ನಿಮ್ಮ ಬಗ್ಗೆ ಇತರ ಜನರೊಂದಿಗೆ ಮಾತನಾಡುವ ಪ್ರಯತ್ನಿಸುವಾಗ ಮುಜುಗರಗೊಳ್ಳಲಾಗಲು ಪ್ರಾರಂಭಿಸುತ್ತಾರೆ. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು.